ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. 5 ಪೀಸ್ ಇರುವ ಬೆಡ್ರೂಮ್ ಸೆಟ್ ಕೇವಲ 21,500 ರೂಪಾಯಿಗೆ ಮಾತ್ರ ನೀಡ್ತಾ ಇದ್ದಾರೆ. ಈ ಧಮಾಕ ಆಫರ್ ಸೆಪ್ಟೆಂಬರ್ 21ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ. ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಅಭಿಯಂತರ ಮುಖಕ್ಕೆ ಕಪ್ಪು ಮಸಿ ಬೆಳೆದ ವ್ಯಕ್ತಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಇದೇ ಸೆಪ್ಟೆಂಬರ್ 18ರಂದು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ಎಂಎಸ್ಕೆ ಮಿಲ್ ಹತ್ರ ನೂತನವಾಗಿ ನಿರ್ಮಿಸಿರುವ ತರಕಾರಿ ಮಾರುಕಟ್ಟೆಯ ನಾಮಫಲಕದ ವಿಚಾರವಾಗಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಸಮ್ಮುಖದಲ್ಲಿ ಅವರ ಮುಖಕ್ಕೆ ಮಸಿ ಬೆಳೆದು ಬೆದರಿಕೆ ಹಾಕಿರುವ ಘಟನೆ ಖಂಡನೀಯವಾಗಿದೆ. ಈ ಕೂಡಲೇ ಕಪ್ಪು ಮಸಿ ಬೆಳೆದ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನೌಕರರ ಮೇಲೆ ಹಲ್ಲೆ ಮಾಡಿದವರಿಗೆ ಹೇಳಿ ಧಿಕ್ಕಾರ, ನೌಕರರ ಮೇಲೆ ಹಲ್ಲೆ ಮಾಡಿದವರಿಗೆ ಹೇಳಿ ಧಿಕ್ಕಾರ, ಹಲ್ಲೆ ಮಾಡಿದವರಿಗೆ ಹೇಳಿ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ನಿನ್ನೆ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ಮೇಲೆ ಅವರ ಕಪಾಳಕ್ಕೆ ಮಸಿ ಬಳಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವ ಕಿಡಿಗೇಡಿಗಳನ್ನು ಇವತ್ತು ಬಂಧಿಸಬೇಕು. ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ಮಾಡಬೇಕು. ನಮ್ಮ ಅಧಿಕಾರಿ ನೌಕರರ ಮೇಲೆ ಈ ರೀತಿ ಅಮಾನವೀಯವಾಗಿರ್ತಕ್ಕಂಥ ಘಟನೆಗಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ನಾವು ಖಂಡಿಸ್ತೇವೆ. ಇವತ್ತು ನಾವೆಲ್ಲ ಸರ್ಕಾರಿ ನೌಕರ ಸಂಘದ ಸಮಸ್ತ ಪದಾಧಿಕಾರಿಗಳು ಮತ್ತು ಸಮಸ್ತ ಸರ್ಕಾರಿ ನೌಕರರು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಮಾನಸಿಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಲು ಇವತ್ತು ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ, ಭಯದ ವಾತಾವರಣ ನಿರ್ಮೂಲನೆ ಮಾಡಿ
ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಕ್ಕೆ ಇವತ್ತು ಜಿಲ್ಲಾಡಳಿತ ಮುಂದಾಗಬೇಕು. ಇಂತಹ ಹೀನಾಯವಾಗಿರ್ತಕ್ಕಂಥ ಮಾನವೀಯವಾಗಿರ್ತಕ್ಕಂಥ ಘಟನೆಗಳನ್ನು ಮುಂದುವರೆದಿದ್ದೇ ಆದಲ್ಲಿ ಜಿಲ್ಲಾ ಆಡಳಿತವನ್ನು ಎಲ್ಲ ಜಿಲ್ಲಾ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತ ಅನಿವಾರ್ಯತೆ ಬಂದು ಒದಗುತ್ತದೆ ಅಂತಕ್ಕಂಥ ಸಂದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ಕಾರಣಕ್ಕೆ ಘಟನೆ ಕೂಡ ಕನ್ನಡ ಬೋರ್ಡ್ ಹಾಕಿಲ್ಲ. ಕನ್ನಡದ ಬೋರ್ಡ್ ಇನ್ನೂ ಅಂತಿಮ ಹಂತದಲ್ಲಿದೆ, ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಅದು ಮಾನ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆ ಕನ್ನಡ ಬೋರ್ಡನ್ನು ಅಳವಡಿಸಲಿಕ್ಕೆ ಒಂದು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ನೀಡಬೇಕಾಗ್ತದೆ. ಇವತ್ತು ಟ್ರಯಲ್ ಸೈಜ್ ನೋಡಲಿಕ್ಕೆ ಏನೋ ಕನ್ನಡ ಭವನ ಬೋರ್ಡ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಖಂಡಿತವಾಗಿ ಕನ್ನಡದ ಬಗ್ಗೆ ಏನಾದರೂ ಅಪಮಾನ ಅವಮಾನ ಆದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕನ್ನಡ ಅಭಿಮಾನಿಗಳೇ. ಈ ರೀತಿ ಕನ್ನಡದ ಒಂದು ಬೋರ್ಡ್ ಸಲುವಾಗಿ ಈ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಅಮಾನವೀಯವಾಗಿರ್ತಕ್ಕಂಥ ಕೃತ್ಯಕ್ಕೆ ಮುಂದಾಗಬಾರದು ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಸರ್, ಕನ್ನಡ ನಾಮಫಲಕ ಯಾಕೆ ತೆಗೆದ್ರೆ ಹಾಕಿರೋದು? ಟ್ರಯಲ್ ಮಾಡಲಿಕ್ಕೆ ಇನ್ನೂ ಅದು ಇನಾಗ್ರೇಷನ್ ಆಗಿಲ್ಲ. ಅದನ್ನು ಯಾವ ರೀತಿ ಅಳವಡಿಸಬೇಕು ಅಂತ. ಆಮೀನ್ ಮುಕ್ತಾರ್ ಅಹಮದ್ ಮತ್ತು ಜಿಡಿಎ ಆಯುಕ್ತರಾದ ಗಂಗಾಧರ್ ಮಾಳಗಿ ಅವರ ಮುಖಕ್ಕೆ ಮಸಿ ಬಳಿದ ಪ್ರಕರಣಕ್ಕೆ ನನ್ನದು ಯಾವುದೇ ಪಾತ್ರವಿಲ್ಲ ಎಂದು ಜೆಡಿಎಸ್ ಮುಖಂಡ ಕೃಷ್ಣರೆಡ್ಡಿ ಹೇಳಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 18ರಂದು ಸಾರ್ವಜನಿಕ ಕಾಮಗಾರಿ ಇಲಾಖೆಯ ಸೂಪರಿಂಟೆಂಡರಾದ ಅಮೀನ್ ಮುಕ್ತಾರ್ ಇವರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕಲಬುರಗಿ ನಗರದ ಕಣ್ಣಿ ವೆಜಿಟೇಬಲ್ ಮಾರ್ಕೆಟ್ನಲ್ಲಿ ಕನ್ನಡದಲ್ಲಿ ಬರೆದಿದ್ದ ನಾಮಫಲಕ ಅಳಿಸಿ ಉರ್ದು ಭಾಷೆಯಲ್ಲಿ ನಾಮಫಲಕ ಅಳವಡಿಸಿದ್ದಕ್ಕೆ ಅವರಿಗೆ ಹಾಗೂ ಜೆಡಿಯು ಆಯುಕ್ತರಾದ ಗಂಗಾಧರ್ ಮಾಳಗಿ ಇವರ ಮುಖಕ್ಕೆ ಮಸಿ ಬಳಿದ ಪ್ರಕರಣ ಕುರಿತು ಇದರಲ್ಲಿ ನನ್ನದೇ ಯಾವುದೇ ರೀತಿಯ ಪಾತ್ರವಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಅಮೀನ್ ಮುಕ್ತಾರ್ ಅವರು ಸಂಘಟನೆ ಜನ ಇದ್ದಾರೆ. ಈಗ ನಿನ್ನೆ ಒಂದು 3-4 ಜನ ನನ್ಗೆ ಓಪನ್ ಚಾಲೆಂಜ್ ಮಾಡಿ ಮಾತಾಡಿದ್ದಾರೆ. ನಿಂದು ಕತ್ತಿ ಮುಗೀತು ಕೃಷ್ಣಾರೆಡ್ಡಿ, ಇವತ್ತಿಂದು ಮುಗೀತು, ಆ ಜಿಸ್ಮೆ ಕಿತ್ನಾ ಹೇ ದಮ್, ಅದು ಇದು ಏನೇನೋ ಮಾತಾಡಿದ್ದಾರೆ. ನಾ ಅಷ್ಟು ದೊಡ್ಡವಲ್ಲಪ್ಪ, ನಿಮ್ ದಮ್ ನೋಡೋಂತ ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತು ಕಾನೂನು ಇದೆ, ಕಾನೂನು ಹತ್ರ ನ್ಯಾಯ ಇದೆ. ಮುಂದಿನ ದಿನದಾಗ ನನಗೆ ಅಮೀನ್ ಮುಕ್ತಾರ್ ಅವರು ಕಡೆಯಿಂದ ಜೀವನ ಬೆದರಿಕೆನೂ ಇದೆ. ಯಾಕಂದ್ರೆ ನಿನ್ನಿಂದ ಆಕ್ರೋಶ ನೋಡಿದ್ರೆ ಅದು ಯಾವ ಸಂಘಟನೆದವರು ಮಾಡಿದಾರೋ ನನ್ ಸಂಬಂಧ ಇಲ್ಲಾರ್ದು ನನ್ನ ಮೇಲೆ ಆಕ್ರೋಶ ಅದು. ಮತ್ತೆ ಅರ್ಧ ಒಬ್ಬ ಕಾರ್ಪೊರೇಟರ್ ಮಾತಾಡ್ತಾನೆ, ತಾಯರಲ್ಲಿ ಅಂತ ಅವ್ರ ಮಿಸೆಸ್ ಕಾರ್ಪೊರೇಟರ್ ಇದ್ದಾರೆ, ಒಂದ್ ಮುಸ್ಲಿಂ ಆಫೀಸರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಮುಸ್ಲಿಮ್ಸ್ ಬೆಳೆದು ನಿಮ್ಗೆ ಚಲೋ ಅನಿಸ್ತಾ ಇಲ್ಲ ಅಂತ ಇಂತೂ ಮಾತಾಡ್ತಾ ಇದ್ದಾರೆ. ಅಲ್ಲಿ ಮುಸ್ಲಿಂ ಆಫೀಸರಿಗೆ ಅಷ್ಟೇ ಹಿಂಗ್ ಹಚ್ಚಿಲ್ಲ ಸಂಘಟನೆದವರು, ಅಲ್ಲಿ ಜಿಡಿಎ ಕಮಿಷನರ್ ಅವರಿಗೂ ಹಿಂಗ್ ಹಚ್ಚಿದ್ದಾರೆ. ನಾನು ವಿಡಿಯೋನಲ್ಲಿ ನೋಡಿದ್ದೀನಿ, ವಿಡಿಯೋಸ್ ಬಂದಿದೆ. ಅದು ಜಾತಿ ಮೇಲೆ ತಗೋಬೇಡ್ರಿ. ಸೆಪ್ಟೆಂಬರ್ 23ರಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಆಳಂದ್ ತಾಲೂಕು ಮಟ್ಟದ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಸಮಾವೇಶ ಸಮಾರಂಭವನ್ನು ಹಮ್ಮಿಕೊಳ್ಳಲಿದೆ ಎಂದು ವಿಶ್ವಕರ್ಮ ಸಮಾಜ ತಾಲೂಕು ಅಧ್ಯಕ್ಷ ಬಸವರಾಜ್ ವಿಶ್ವಕರ್ಮ ಹೇಳಿದರು. ಆಳಂದ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ್ ವಿಶ್ವಕರ್ಮ, ಸೆಪ್ಟೆಂಬರ್ 23ರಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ತಾಲೂಕು ಘಟಕ ಆಳಂದ್ ವತಿಯಿಂದ ತಾಲೂಕು ಮಟ್ಟದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಸಮಾವೇಶ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಶೈಲ್ ಎಸ್ ಸುತಾರ್ ಖ್ಯಾತ ಉದ್ಯಮಿದಾರರು, ನಾಡಿನ ಶರಣರು, ಸಂತರು, ರಾಜ್ಯಕ್ಕೆ ಮುಖಂಡರು ಆಗಮಿಸಲಿದ್ದಾರೆ. ಆದ ಕಾರಣ ಕುಲಬಾಂಧವರು, ಸಮಾಜದ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಹಾಸಭಾ ಬೆಂಗಳೂರು ತಾಲೂಕು ಘಟಕ ಆಳಂದ್ ವತಿಯಿಂದ ಇದೇ ತಿಂಗಳು 23/9/2025 ನಾವು ಎಲ್ಲ ಸಮಾಜದ ಗಣ್ಯರು ಸೇರಿ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಮತ್ತು ಅದರ ಜೊತೆಗೆ ಆಳಂದ್ ತಾಲೂಕಾ ಮಟ್ಟದ ವಿಶ್ವಕರ್ಮ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾವೇಶಕ್ಕೆ ನಮ್ಮ ಸಮಾಜದ ಎಲ್ಲ ಪೂಜ್ಯರುಗಳು ಆಗಮಿಸುತ್ತಿದ್ದು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಮತ್ತು ಈ ಒಂದು ಸಮಾವೇಶದ ಸರ್ವಾಧ್ಯಕ್ಷರಾಗಿ ಶ್ರೀಶೈಲ್ ಸುತಾರ್ ಅವರನ್ನು ನಾವು ಎಲ್ಲ ಸಮಾಜದ ಹಿರಿಯರು ಸೇರಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅದರಂತೆ ಈ ನಮ್ಮ ಆಳಂದ್ ತಾಲೂಕಿನ ಸಮಸ್ತ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜದ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಪೂರ್ಣ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ನಾನು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಆಳಂದ್ ತಾಲೂಕು ಘಟಕದ ವತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ತಾಲೂಕಿನಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಆಳಂದ್ ತಾಲೂಕಿನ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು 23ನೇ ತಾರೀಕಿನಂದು ಆಳಂದಕ್ಕೆ ಬರಬೇಕೆಂದು ನಿಮಗೆ ಕೇಳಿಕೊಳ್ಳುತ್ತೇವೆ. ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ವಿಪಿಮಂಜುಂಡೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು
ಆಯೋಜಿಸಲಾಗಿದೆ. ತಾಲೂಕಿನ ಎಲ್ಲ ಗಣ್ಯರು ವ್ಯಕ್ತಿಗಳು ಬರಬೇಕೆಂದು ವಿನಂತಿ ಮಾಡುತ್ತೇವೆ. 2000 ವಿಶ್ವಕರ್ಮ ಎನ್ನುವ ಸಮಸ್ತ ಆಳಂದ ತಾಲೂಕಿನ ವಿಶ್ವಕರ್ಮ ಜಯಂತಿ ತಾವು ಎಲ್ಲರೂ ಆಗಮಿಸಬೇಕು ನನ್ನ ವಿನಂತಿ. ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ವೀರೇಶ್ ವಿಶ್ವಕರ್ಮ, ಡಾಕ್ಟರ್ ಮೋನಪ್ಪ ವಿಶ್ವಕರ್ಮ, ಸದಾನಂದ್ ವಿಶ್ವಕರ್ಮ, ಸಿದ್ದು ವಿಶ್ವಕರ್ಮ, ಮಲ್ಲಿನಾಥ್ ವಿಶ್ವಕರ್ಮ, ಲಕ್ಷ್ಮೀಕಾಂತ್ ವಿಶ್ವಕರ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಸುಲೇಪೇಟ್ ಗ್ರಾಮದಲ್ಲಿ ವಾರ್ಡ್ ನಂಬರ್ 4ರಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಬೀಗ ಹಾಕಿ ಪ್ರತಿಭಟನೆ ಮಾಡಿದರು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ವಾರ್ಡ್ ನಂಬರ್ 4ರಲ್ಲಿ ನೀರಿನ ಸಮಸ್ಯೆಯಿಂದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಸುಲೇಪೇಟ್ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಸುಲೇಪೇಟ್ ಗ್ರಾಮದ ವಾರ್ಡ್ ನಂಬರ್ ಸದಸ್ಯರಾದ ಸುಭಾಷ್ ಪಾಟೀಲ್, ಚಂದ್ರು ಹೂಗಾರ್, ವೀರೇಶ್ ಅಣದೂರ್, ರುದ್ರಮುನಿ ರಾಮತೀರ್ಥಕರ್ ಹಾಗೂ ಸುಲೇಪೇಟ್ ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನೀರು ಬರೋದಾಗ ಅವ್ರು ಮೈ ತಗೊಂಡಿಲ್ಲ ಸಮೇತ. ದಸರಿ ಹಬ್ಬ ಅಂತ ಹಬ್ಬರಿ ನೀರಿಲ್ಲ ಇನ್ನೇತನ 20 ದಿವಸ ಆಯ್ತ್ರಿ ನೀರು ಬಂದಾಗಿ ನಮ್ಮಲ್ಲಿ. ಇಲ್ಲಿ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಅಧಿಕಾರಿ ಎತ್ಲತ್ತಿಲ್ರಿ. ಒಮ್ಮೆನೋ ಮೋಟ್ರು ಸುಟ್ಟದಂತಾರ, ಒಮ್ಮೆನೋ TC ಸುಟ್ಟದಂತಾರ, ಒಮ್ಮೆನೋ ಪೈಪ್ ಹೊಡೆದಂತಾರ. ಏನ್ ದಿನ ಒಂದೊಂದು ಪ್ರಾಬ್ಲಮ್ ಬರ್ತಾವ ನಮ್ಮ ಏರಿಯಾಕ, ಬೇರೆ ಕಡೆ ಪ್ರಾಬ್ಲಮ್ ಬರಲ್ಲ. ಈಗ ನೀವು ಇಲ್ಲಿ ಮಾಡತ್ತೀರಿ, ಯಾರು ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿ ಅಧ್ಯಕ್ಷರು ಯಾರು ಇಲ್ಲಿ ತನ ಯಾವ ಅಧ್ಯಕ್ಷರು ಇಲ್ಲ, ಯಾರು ಇಲ್ಲ ಇಲ್ಲಿ ತನ. ಅಧಿಕಾರಿಗಳು ಬಿ ಯಾರು ಬಂದಿಲ್ಲ ಇನ್ನ ತನ. ಹಾ, ನಾ ಪಂಚಾಯತ್ ಕೀಲಿನೇ ಹಾಕ್ಬೇಕ್ರೆ ಇನ್ನ ತನ ಯಾಕೆ ಕೀಲಿ ಹಾಕಿರಂತ ಯಾರು ಬಂದ್ ಕೇಳಿಲ್ಲ. ಹಾ, ಮತ್ತೆ ಡ್ಯೂಟಿಗೆ ಬರೋ ಟೈಮ್ ಬಿ ಆದ ಇಲ್ರಿ. ಮತ್ತೆ ಇಲ್ಲಿ ತನ ಮತ್ತೆ 11 ಆದ್ರೆ ಬಿ ಯಾರು ಡ್ಯೂಟಿಗೆ ಬರಲ್ಲ ಅಂತಂದ್ರೆ ಏನ್ ಇದ್ದಿರ್ಬೇಕು ಲೆಕ್ಕ ಇದು? ಹಾ, ನಮ್ಮ ಏರಿಯಾ ಮೆಂಬರ್ಗಳೇನೋ ಫೋನ್ ಮಾಡಿದ್ರೆ ನಮ್ಮ ಅಧಿಕಾರಿ ಮುಗಿಲಕ್ ಬಂದ ನಾವೇನ್ ಮಾಡಮಂತಾರ ಅವ್ರು. ಅಧಿಕಾರಿಗಳು ವಾರ್ಡ್ ಮೆಂಬರ್ಗಳು ಪರವಾಗಿಲ್ಲ, ಬಟ್ ಅಧಿಕಾರಿಗಳು ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡಲ್ಲ. ಸರ್ಕಾರ ನೇಮಕ ಮಾಡಿದಂತ ಅಧಿಕಾರಿಗಳು ಫೋನ್ ರೆಸ್ಪಾನ್ಸ್ ಮಾಡ್ಲತ್ತಿಲ್ಲ. ಅವ್ರು ಸರಿಯಾದ ಸಮಯಕ್ಕೆ ಆಫೀಸ್ಗೆ ಬರಲ್ಲ ಅಂದ್ರೆ ನೀವು ಏನ್ ಸಮಯ? ಈಗ 11 ಗಂಟೆ ಆಗ್ಯದ್ರಿ, ಇನ್ನ ತನ ಆಫೀಸ್ಗೆ ಯಾರು ಬಂದ್ ಕೇಳಲ್ಲ ಅಂತಂದ್ರೆ ಮತ್ತೆ ಇದಕ್ಕೆ ಏನ್ರ ಲೆಕ್ಕ ಅದ ಇಲ್ರಿ? ನಿಮ್ಮ ಧರಣಿ, ನಮ್ಮ ಧರಣಿ ನೀರ್ ನಮ್ಮ ಏರಿಯಾಗ ನೀರ್ ಬರತನ ಧರಣಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನೀರ್ ಬರಲ್ದಾಗ ಅವ್ರ ಮೈ ತಗೊಂಡಿಲ್ಲ ಸಮೇತ. ಈಗ ಅವ್ರ ಅವಧಿ ನಾನು 2 ತಿಂಗಳು ಅಷ್ಟೇ ಉಳಿದದ. ಅದಕ್ಕೆ ರಾಜೀನಾಮೆ ಕೊಟ್ಟಿದ್ರೆ ಊರ ಸಮಸ್ಯೆಗಳು ಹಂಗಿದ್ರೆ ಮೊದಲೇ ಕೊಡ್ಬೇಕಾಗಿತ್ತು. ಈಗ ಅಧಿಕಾರಿಗಳು ಕೇಳ್ಬೇಕಲ್ರಿ ಮೇಡಮ್. ಸರ್ ಅಧಿಕಾರಿಗಳು ಕೇಳಾಗ್ತಾ ಇರೋರು ಮಾತುಗಳು. ಈಗ ಮತ್ತೆ ಪಿಡಿಒ ಇನ್ನೂ ಬಂದಿಲ್ಲ ಸರ್. 15 ಜನ ಬರಲ್ಲ. ಈಗ ನಿಮ್ಮಲ್ಲಿ ಪಿಡಿಒ ಯಾರಿದ್ದಾರೆ? ಮೇಡಮ್ ಬಂದಿಲ್ರಿ ಮೇಡಮ್, ಅವರು ಇನ್ನೂ ಬಂದಿಲ್ಲ. 11 ಗಂಟೆ ಐತ್ರಿ, ಯಾರು ಸಿಬ್ಬಂದಿನೇ ಕಾಲ್ ಮಾಡಿ ದೂರವಾಣಿ ಮೂಲಕ ಸಂದೇಶ ನೀಡ್ರಿ ಈ ರೀತಿ ಆಗ್ಯದ. ನೀಡಿದ್ರು ಅವ್ರು ಮತ್ತೆ ರೆಸ್ಪಾನ್ಸ್ ಇಲ್ರಿ, ಫೋನ್ ಎತ್ತಲ್ಲ.
ಈಗ ಮುಂದಿನ ಏನು ಮಾಡ್ಬೇಕಂತ ನೀವು ಚಂದ್ರ ಅವರು? ಸರ್ ನಮಗ್ ನೀರ್ ಬರತನ ನಾವು ಕೀಲಿ ತೆರೆಯಲ್ರಿ ಪಂಚಾಯತಿ ಕೀಲಿ ಇಲ್ಲಿ ತನ ಯಾ ಅಧ್ಯಕ್ಷ ಇದನ್ನು ಬಂದಿಲ್ಲ, ಅಧಿಕಾರಿಗಳು ಬಿ ಬಂದಿಲ್ಲ. 11 ಗಂಟೆ ಆಯ್ತು. 11 ಗಂಟೆ ಆದ್ರೆ ಬಿ ಯಾ ಅಧಿಕಾರಿ ಬರಲ್ಲ ಅಂತಂದ್ರೆ ಮತ್ತೆ ಇದು ಪಂಚಾಯತಿ ಅದಕ್ಕೆ ಬೇಕು. ಈಗ ಹೆಣ್ಮಕ್ಳು ಸದಾ ಹೋರಾಟ ಸಲಕ ಹೊಂಟಾರ ಸರ್, ನೀರಿನ ಸಮಸ್ಯೆ ಸಲಕ ಹೆಣ್ಮಕ್ಳು ಕೂಡ ಹೊಂಟಿದ್ದಾರೆ ಇಲ್ಲಿ. PDO ಅವ್ರು ಬಿ ಬರ್ಬೇಕ್ರಿ, ಬಂದ್ ಏನಾರ ಸಮಸ್ಯೆ ಬಗೆಹರಿಸ್ಬೇಕು. ಇವಾಗ ಅವ್ರ ಚೇರ್ಮನ್ ಸಾಹೇಬರು ಬರ್ಬೇಕ್ರಿ ಇಲ್ಲಿ, ಯಾಕಂದ್ರೆ ಅವರು ರೆಸ್ಪಾನ್ಸ್ ಮಾಡಿ ಬರ್ಲಕ್ಕಾಗಲ್ಲ ಅಂತಾರೆ. ಅವ್ರು ಬಿಲ್ ಬರ್ಲೇಬೇಕು ಎಲ್ಲರೂ. ಈ ಮೆಂಬರ್ಗಳಿಗೆ ಫೋನ್ ಹಚ್ಚಿರ ಅದೇ ಕೆಲಸ ಅದ ಕೇಳ್ತಾರ್ರಿ. ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್, ಸುಲೇಪೆ. ಕಮ್ಯುನಿಸ್ಟ್ ಮ್ಯಾಂಡೇಟ್ ಸ್ವಾಮೀಜಿಗಳು ಪಿತೂರಿ ಮಾಡುತ್ತಿದ್ದಾರೆ. ಸನಾತನ ಹಿಂದೂ ಧರ್ಮದವರು ದೂರ ಮಾಡಿದ ಹುನ್ನಾರ ವೀರಶೈವಲಿಂಗ ಸನಾತನ ಧರ್ಮದ ಒಂದು ಭಾಗ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಸವಣ್ಣನವರನ್ನ ಕೆಲವರು ತಮ್ಮ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಟ್ಟಿಲ್ಲ. ಧರ್ಮದಲ್ಲಿ ಹಿಂದೂ ಅಂತ ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿ ಹೆಸರು ಬರೆಯಲು ವೀರಶೈವ ಮಹಾಸಭಾ ಹೆಸರಿನಲ್ಲಿ ಆಹ್ವಾನ ಪತ್ರಿಕೆ ಕಳಿಸಿದ್ದಾರೆ. ವೀರಶೈವ ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಎಲ್ಲರೂ ಲಿಂಗ ಪೂಜೆ ಮಾಡುತ್ತಾರೆ ಎಂದರು. ಕರ್ನಾಟಕದಲ್ಲಿ ಸಾಬರ ಸರ್ಕಾರವಿದೆ, ಮುಸ್ಲಿಮರಿಗೆ ಮೀಸಲಾತಿ ಕೊಡಲು ಬರಲ್ಲ. ಅಸಂವಿಧಾನಿಕವಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಾಗಿದೆ. ಅದನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಯಾಕೆ ಪ್ರಶ್ನಿಸುತ್ತಿಲ್ಲ? 3 ಕುಟುಂಬಗಳ ನಡುವೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಿಲುಕಿಕೊಂಡಿದೆ. ಯಡಿಯೂರಪ್ಪ, ಶಾಮನೂರು ಮತ್ತು ಖಂಡ್ರೆ ಕುಟುಂಬದ ನಡುವೆ ಸಿಲುಕಿದೆ. ಈ ಮೂವರು ಮಹಾಸಭಾದಿಂದ ಹೊರಬರಬೇಕು. ಯಡಿಯೂರಪ್ಪ ಮಹಾಭ್ರಷ್ಟ. ಯಡಿಯೂರಪ್ಪನವರ ಉದ್ದೇಶ ಅಂದ್ರೆ ಲಿಂಗಾಯತರಿಗೆ OBC ಕೊಡೋದಿಲ್ಲ, ತಮ್ಮ ಸ್ವಾರ್ಥಕ್ಕೆ ಸಮಾಜವನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಮಗೇನು ಹೇಳಿದ್ರು, ಪಂಚಪೀಠಗಳು ವಿರಕ್ತ ಮಠದ ಸ್ವಾಮಿಗಳು ಒಂದಾಗಬೇಕು, ಒಂದಾಗಿ ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ, ಅವರ ಸಂಪ್ರದಾಯ, ಅವರ ಉಡುಗೆ ತೊಡುಗೆ, ಅವರ ಕಾಯಕ ಎಲ್ಲನೂ ಒಂದೇ. ಇದರಲ್ಲಿ ವೀರಶೈವರು ಬೇರೆ ಇಲ್ಲ, ಲಿಂಗಾಯತರು ಬೇರೆ ಇಲ್ಲ. ವೀರಶೈವರು ಎಲ್ಲರೂ ಶಿವನ ಭಕ್ತರು, ಶಿವನ ಆರಾಧಕರು, ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು. ಎಲ್ಲ ಸಮಾನತೆ ಇದೆ. ಒಂದು ಕಡೆ ಲಿಂಗ ಪೂಜಾನು ವೀರಶೈವರು ಹಾಗೆ ಮಾಡ್ತಾರೆ, ಲಿಂಗಾಯತರು ಹಾಗೆ ಮಾಡ್ತಾರೆ. ಅಮಾವಾಸ್ಯೆ ದಿವಸ ಎಲ್ಲರೂ ಮೊದಲು ಹೋಳಿಗೆ ತಿಂದು ಹಿಂದರಗಡೆ ಅನ್ನ ತಿಂತಾರೆ. ಅಂದರೆ ಒಟ್ಟಾರೆ ಸಂಪ್ರದಾಯದಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ, ತಮ್ಮ ಸ್ವಾರ್ಥಕ್ಕೆ ಲಿಂಗಾಯತ ಬೇರೆ, ಬಸವ ಪೀಠ ಬೇರೆ, ಪಂಚಪೀಠ ಬೇರೆ ಅಂಥೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮ್ಯಾಂಡೇಟ್ ಸ್ವಾಮಿಗಳು ಮಾಡ್ತಾಯಿದ್ದಾರೆ. ಅವರಿಗೆ ಲಿಂಗಾಯತ ಧರ್ಮ ಉದ್ಧಾರ ಆಗಬೇಕು ಅನ್ನೋದಿಲ್ಲ, ಶೈವ ಧರ್ಮ ಉದ್ಧಾರ ಆಗಬೇಕು ಅನ್ನೋದಿಲ್ಲ. ಇಡೀ ವೀರಶೈವ ಲಿಂಗಾಯತರನ್ನ ಹಿಂದೂ ಸನಾತನ ಹಿಂದೂ ಧರ್ಮದಿಂದ ದೂರ ಮಾಡಬೇಕಂತ ಕೆಲವೊಂದು ಸ್ವಾಮೀಜಿಗಳು ವ್ಯವಸ್ಥಿತವಾಗಿ ಸಂಚು ಈ ದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಶಬ್ದವನ್ನು ಅಪಮಾನ ಮಾಡುವುದೇ ಕೆಲವೊಂದು ಮಠಾಧೀಶರ ಉದ್ಯೋಗ ಆಗಿದೆ. ಸನಾತನ ಹಿಂದೂ ಧರ್ಮಕ್ಕೆ ಬೈದು, ಅಲ್ಲಿರುವಂಥ ವೈದ್ಯಕೀಯ ಏನು ಒಂದು ಪದ್ಧತಿ ಇದೆ, ಹೋಮ ಹವನ ಅಂಥದ್ರ ಬಗ್ಗೆ ಅಪಮಾನ ಮಾಡೋದು. ಇವರು ಇಷ್ಟೆಲ್ಲ ಅಪಮಾನ ಮಾಡೋರು. ಇವರು ಬಸವ ಧರ್ಮದ ಹೇಳೋರು ಪಾದಪೂಜೆ ಯಾಕೆ ಮಾಡ್ಕೋತಾರೆ? ಅವರು ಭಕ್ತರ ಮನೆಯಲ್ಲಿ ಪಾದಪೂಜೆ ಮಾಡ್ಕೋಬಾರ್ದು. ಬಸವಣ್ಣೆಯಲ್ಲಿ ಪಾದಪೂಜೆ ಯಾರ್ದು ಮಾಡಬಾರ್ತಾರೆ. ನೀವು ಪಾದಪೂಜೆ ಮಾಡ್ಕೋತೀರಿ, ಲಿಂಗಾಯತ ವೀರಶೈವ ಮನೆಯಾಗೇ ನೀವು ಪ್ರಸಾದ ತೊಗೋತೀರಿ. ಲಿಂಗಾಯತ ವೀರಶೈವರೇ ನಿಮ್ಗೆ ತಾವು ಜಮೀನಲ್ಲಿ ಬೆಳೆದಂಥ ರೈತರ ಪಾಲು ಕೊಡ್ತೀವಿ. ಅದನ್ನು ಬಿಟ್ಟು ಬಸವಣ್ಣನ ಒಂದು ರೀತಿ ತಮ್ಮ ಆಸ್ತಿ ಅನ್ನೋರಂಗೆ ಕೆಲವೊಂದು ಮಂದಿ ಮಾಡ್ತಾಯಿದ್ದಾರೆ. ಸಮಾನತೆ ಬರೋಕ್ಕೂ ವೀರಶೈವ ಮತ್ತು ಇದಕ್ಕೆ ಅನ್ನುವಂಥದ್ದು ಇವತ್ತು ಸಮಾನತೆ ಯಾವಾಗ ಬರ್ತದೆ ಅಂದರೆ ಅದು ಎಲ್ಲ ಲಿಂಗಾಯತ ಮತ್ತು ವೀರಶೈವ ಇವತ್ತೇನು ಹೇಳ್ತಾ ಇದ್ದಾರೆ, ಭಾರತದಲ್ಲಿ 6 ಧರ್ಮಗಳಿಗೆ ಮಾತ್ರ ಅಧಿಕೃತ ಇದೆ. ಲಿಂಗಾಯತ ವೀರಶೈವ ಧರ್ಮ ಅಂತೇಳಿ ಇನ್ನೂವರೆಗೂ ಅಧಿಕೃತವಾಗಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿ ಮಾನ್ಯತೆ ಕೊಟ್ಟಿಲ್ಲ. ಕೊಟ್ಟ ಮೇಲೆ ನಾನು ಇಡೀ ರಾಜ್ಯದ ವೀರಶೈವರಾಗಲಿ, ಲಿಂಗಾಯತರಾಗಲಿ ಮತ್ತು ಲಿಂಗಾಯತ ಉಪಜಾತಿಗಳು ಯಾವೇ ಇರಲಿ, ಅದು ಪಂಚಮಸಾಲಿ ಇರಲಿ, ಆದಿ ಬಣಿಜಗ ಇರಲಿ, ಕೂಡೋಕ ಯಾವುದೇ ಇರಲಿ, ಎಲ್ಲರೂ ಮೊದಲು ಧರ್ಮ ಅನ್ನಲ್ಲಿ ಹಿಂದೂ. ಸುಲೇಪೇಟ್ ಗ್ರಾಮದಲ್ಲಿ ದುರ್ಗಾ ಹೋಂಡಾ ಶೋರೂಮ್ ವತಿಯಿಂದ ಹೊಸ ಬೈಕ್ಗಳು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು.
ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ದುರ್ಗಾ ಹೋಂಡಾ ಶೋರೂಮ್ ವತಿಯಿಂದ ಹೊಸದಾದ ಬೈಕ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು. ಇನ್ನು ಇದೇ ವೇಳೆಯಲ್ಲಿ ಸುಲೇಪೇಟ್ ಪೊಲೀಸ್ ಠಾಣೆಯ PSI ಅಮರ್ ಕುಲಕರ್ಣಿ ಹಾಗೂ ಶೋರೂಮ್ನ ಮಾಲೀಕರಾದ ಚಾಂದ್ ಪಾಷಾ ಮೊಮಿನ್ ಮಾತನಾಡಿದರು. ಮತ್ತು ಇದು ಮಾರುಕಟ್ಟೆಯಲ್ಲಿ ನಾವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬೆಲೆ ಬಹಳ ಕಮ್ಮಿ ಇದೆ. ನನಗೆ ಅನ್ಸುತ್ತೆ GST 22 ಆದ್ಮೇಲೆ ಇದು ಅರೌಂಡ್ 140 ಒಳಗೆ 140,000 ತರಬಹುದು. ಈ ರೇಂಜ್ನಲ್ಲಿ ಯಾವುದೇ ಬೈಕ್ ಇಲ್ಲ. ಮತ್ತು ಇದು 125 cc ಬೈಕ್ ಇರ್ತದೆ. ಎಲ್ಲರೂ ಸ್ಪೋರ್ಟ್ಸ್ ಬೈಕ್ ಅಂತ ಎಂಜಾಯ್ ಮಾಡಬಹುದು. ಇನ್ನೊಂದು ಬೈಕ್ ಇದೆ ಶೈನ್ 100 ಡಿಲಕ್ಸ್. ಇದು ಈಗ ಮಾರ್ಕೆಟ್ GST ಆದ್ಮೇಲೆ ಅಂದ್ರೆ 95, 93, 94 ಸಾವಿರ ಸಿಗಬಹುದು. ಇದು ಮೈಲೇಜ್ 80 ಕಿಲೋಮೀಟರ್ ಇದೆ ಪರ್ ಲೀಟರ್. ಇದು ಒಂದು ಮಧ್ಯಮ ವರ್ಗದವರಿಗಾಗಿ ಒಂದು ತಯಾರು ಮಾಡಿದ ಬೈಕು. ಇದರಿಂದ ಯಾವ ವ್ಯಾಪಾರಸ್ಥರು ಆಗ್ಬೋದು, ಯಾವ ಹೊಲಕ್ಕೆ ಹೋಗೋರು ಮಾಡೋರು ಎಲ್ಲರೂ ಈ ಬೈಕನ್ನ ಇದು ಸ್ವಲ್ಪ ಪಡ್ಕೋಬಹುದು. ಯಾಕಂದ್ರೆ ಮೈಲೇಜ್ ಜಾಸ್ತಿ ಇದೆ ಮತ್ತು ಮಸ್ತ್ ಡ್ಯೂರಬಲ್ ಇದೆ. ಈ ಬೈಕು ನೋಡಲು ಚೆನ್ನಾಗಿದೆ. ಈಗ ಹೀರೋ ಸ್ಪ್ಲೆಂಡರ್ ಅಂತ ಹೀರೋ ಸ್ಪ್ಲೆಂಡರ್ ಅದಕ್ಕಿಂತ ಇದು ಚೆನ್ನಾಗಿದೆ ಬೈಕ್. ಇದು ಮಾಡಿದ ಉದ್ದೇಶ ಎಲ್ಲರಿಗೂ ಗೊತ್ತದ. ಫಸ್ಟ್ ಆಫ್ ಆಲ್ ಏನಂದ್ರೆ ನೀವು ಟೂ ವೀಲರ್ ಮ್ಯಾಗ ಹತ್ತದ್ರಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೋಬೇಕು. ಮತ್ತೆ ಇನ್ನೊಂದು ಏನು ಮೇ ಬಿ ಶೋರೂಮ್ ಇಂದ ಬೈಕ್ ಅಲ್ಲಿ ಹೆಲ್ಮೆಟ್ ಫ್ರೀ ಕೊಡ್ಬೋದು. ಫ್ರೀ ಕೊಡ್ತಿರಲ್ಲ? ಫ್ರೀ ಕೊಡ್ತೀರಿ. ಮತ್ತೆ ಎಲ್ಲರಿಗೆ ಏನಾಗ್ಬಿಟ್ಟದ ಬೈಕ್ ನೋಡುತ್ತೆ ಅಲ್ಲೇನ್ ಆಗ್ತದೆ ಬಿಡು, ನಾ ಇಲ್ಲಿ ಕಿರಾಣಿ ಹೊಂಟೀನಿ, ಇಲ್ಲೇ ಹೊಲಕ್ ಹೊಂಟೀನಿ, ಅದೇ ಒಂದು ಏನೂ ಆಗಲ್ಲ ಅಂತ ಆ ಉದ್ದೇಶದಿಂದ ಹೋಗ್ತೀರಿ. ಮತ್ತೆ ನೀವು ಅಲ್ಲಿ ಹೋಗಿ ಮನೆಗೆ ಹೋಗಿ, ಸ್ಕೂಲ್ ಹೋಗಿ, ತರಕಾರಿ ತರಲಿಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಲ್ಲ ಅಂತಿಲ್ಲ. ಯಾವಾಗ್ಲೂ ಆಗ್ತದೆ. ನಮ್ಮ ಟೈಮ್ ಖರಾಬ್ ಇದ್ರೆ ಯಾವಾಗ್ಲೂ ಆಕ್ಸಿಡೆಂಟ್ ಆಗ್ತದೆ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ. ಮತ್ತೆ ನೀವು ಗಾಡಿ ಒಳಗ ಟೂ ವೀಲರ್ ಅಲ್ಲಿ, ಫೋರ್ ವೀಲರ್ ಅಲ್ಲಿ ಏನು ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡಿ. ಫೋರ್ ವೀಲರ್ ಆದ್ರೆ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕ್ರಿ. ಈ ಹೊಸ ವೆಹಿಕಲ್ ಬರ್ತಾ ಇದಾವ 6 ಏರ್ ಬ್ಯಾಗ್ ಇರೋ ಗಾಡಿಗಳು, ಮತ್ತ ಬರೋ ದಿನಗಳಾಗ ಇನ್ನೂ ಗಾಡಿಗಳು ಮನುಷ್ಯನಿಗೆ ಜೀವಕ್ಕೆ ಜಾಸ್ತಿ ಫ್ಯೂಚರ್ ಆ ತರ ಗಾಡಿಗಳು ಬರ್ತಾ ಇದಾವ. ಅದೇ ತರ ನೀವು ಗಾಡಿಗಳನ್ನ ಖರೀದಿ ಮಾಡ್ರಿ. ಹಳೆ ಗಾಡಿಗಳು ಅವಲ್ಲ, ಸ್ವಲ್ಪ ಮನುಷ್ಯನ ಜೀವಕ್ಕೆ ಸ್ವಲ್ಪ ಜಾಸ್ತಿ ಇದಿಲ್ಲ, ಒತ್ತು ಕೊಟ್ಟಿಲ್ಲ. ಈಗ ಬರೋ ಈ ಸಂದರ್ಭದಲ್ಲಿ ಜಯಶಂಕರ್ ಹಿರೇಮಠ್, ಮಹಾರುದ್ರಪ್ಪ ದೇಸಾಯಿ ಸೇರಿದಂತೆ ಶೋರೂಮ್ನ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ಹಾಗೂ ಸಾಮಾಜಿಕ ಸೇವೆ ಮಾಡುವುದು ನನ್ನ ನಿಸ್ವಾರ್ಥ ಸೇವೆ. ವೈದ್ಯಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ ಮಹತ್ವದ ಕಾರ್ಯಕ್ಕೆ ಮನ್ನಣೆ ನೀಡಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಲಂಡನ್ ವತಿಯಿಂದ ಪ್ರಶಸ್ತಿ ನೀಡಿರುವುದು ಹೆಮ್ಮೆ ಅನಿಸುತ್ತಿದೆ. ಈ ಪ್ರಶಸ್ತಿಯ ಶ್ರೇಯಸ್ಸು ನನ್ನ ಪಾಲಕರಿಗೂ, ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ತ ಜನರಿಗೆ ಹಾಗೂ ನಮ್ಮ ಆಸ್ಪತ್ರೆ ಪ್ರತಿಯೊಬ್ಬ ಸಿಬ್ಬಂದಿಗೆ ಸಲ್ಲುತ್ತದೆ ಎಂದು ನಗರದ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಪೂರ್ಣಾನಂದ ಫಂಕ್ಷನ್ ಹಾಲ್ನಲ್ಲಿ ಇತ್ತೀಚೆಗೆ ಲಂಡನ್ನಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಂಡನ್ ವತಿಯಿಂದ ಪ್ರಶಸ್ತಿ ಪಡೆದ ಪ್ರಯುಕ್ತ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ತಮ್ಮ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಒಂದು ಆಸ್ಪತ್ರೆ ಆರಂಭ ಮಾಡಬೇಕಾದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ನಾವು ರೋಗಿಗಳಿಗೆ ಅತ್ಯಾಧುನಿಕ ವೈದ್ಯಕೀಯ ಸವಲತ್ತುಗಳನ್ನು ನೀಡಿ ಉನ್ನತ ದರ್ಜೆ ಚಿಕಿತ್ಸೆಯನ್ನ ನೀಡುತ್ತಿರುವುದರಿಂದ ರೋಗಿಗಳು ನಮ್ಮ ಮೇಲೆ ಭರವಸೆಯನ್ನ ಇಟ್ಟು ತಮ್ಮ ಪ್ರಾಣವನ್ನ ನಮ್ಮ ಕೈಗೆ ಕೊಡುತ್ತಾರೆ. ಅವರ ಭರವಸೆಯೇ ನಮ್ಮ ಆಸ್ಪತ್ರೆಯ ಬೆಳಕಾಗಿ ಹೊರಹೊಮ್ಮಲು ಕಾರಣವಾಗಿದೆ ಎಂದರು. ನಾನು ಮಾಡಿದ್ದು ಒಂದು ಸೋಷಿಯಲ್ ಸರ್ವಿಸ್ ಆಗಲಿ, ಮೆಡಿಕಲ್ ಸರ್ವಿಸಸ್ ಏನು ಕೊಡ್ತಾ ಇದ್ದೀನಿ, ಇದೆಲ್ಲ ನಾನು ಒಬ್ಬನೇ ಮಾಡೋಕ್ಕಾಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿಯವರು ಯಾವಾಗಲೂ ನನ್ನ ಜೊತೆಗಿರ್ತಾರೆ. ಯಾವುದೇ ಕೆಲಸ ಇರಲಿ, ನಾನು ಔಟ್ ಆಫ್ ಸ್ಟೇಷನ್ ಹೋದಾಗ ನಾನು ಇದ್ದಾಗ ಹೆಂಗೆ ಹಾಸ್ಪಿಟಲ್ ನಡೀತಾ ಇರ್ತಾ ಅದೇ ಥರ ನಮ್ಮ ಹಾಸ್ಪಿಟಲ್ ನಾನು ಇರ್ಲಾರ್ದಾಗ ಔಟ್ ಆಫ್ ಸ್ಟೇಷನ್ ಇದ್ದಾಗ ನನ್ನ ಹಾಸ್ಪಿಟಲ್ ಸೇಮ್ ನಾನು ಅಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ಆ ಥರ ಹಾಸ್ಪಿಟಲ್ ನಡೆಸ್ತಾ ಇರ್ತಾರೆ. ಅವ್ರ ಸಲಗೆ ಇದು ಚಪ್ಪಾಳಿ ಅಂತ ಹೇಳ್ಬೇಕಂತ ಫಾರ್ ದಿ ಟೀಮ್ ಮಣ್ಣೂರು ಹೇಳ್ಬೇಕಂತ. ಮೆಡಿಕಲ್ ಹಾಸ್ಪಿಟಲ್ ನಾನು ಸ್ಟಾರ್ಟ್ ಮಾಡಿದಾಗ ಭಾಳಷ್ಟು ಪ್ರಾಬ್ಲಮ್ಸ್ ಬಂತು. ಅಂದರೆ ನಾವು ಒಂದು ಡಾಕ್ಟರ್ ಆಗಿ ವರ್ಕ್ ಮಾಡೋದು ಬೇರೆ, ಒಂದು ಹಾಸ್ಪಿಟಲ್ ಆಗಿ ಹಾಸ್ಪಿಟಲ್ ನಡೆಸೋದೇ ಬೇರೆದಿರುತ್ತೆ. ಯಾಕಂದರೆ ಭಾಳಷ್ಟು ಚಾಲೆಂಜಸ್ ಬರುತ್ತೆ. ಚಾಲೆಂಜಸ್ ಇನ್ ದಿ ಟರ್ಮ್ ಆಫ್ ನಮ್ಮ ಸ್ಟಾಫ್ ಅಷ್ಟು ರಿಕ್ರೂಟೆಡ್ ಇರಬೇಕು, ನಮ್ಮಲ್ಲಿ ಅಷ್ಟು ಇಕ್ವಿಪ್ಮೆಂಟ್ಸ್ ಇರಬೇಕು, ನಮ್ಮಲ್ಲಿ ಅಷ್ಟು
ಮ್ಯಾನ್ ಪವರ್ ಇರಬೇಕು, ಮತ್ತು ನಮ್ಮಲ್ಲಿ ಯಾವ ಪೇಷಂಟ್ ಬರ್ತಾರ ಒಬ್ಬರೊಬ್ಬರು ಅಫೋರ್ಡಬಲ್ ಇರಲ್ಲ. ಸೊ ವಿ ಹ್ಯಾವ್ ಟು ಅಕಾಮಡೇಟ್ ದೆಮ್. ಅಂದ್ರೆ ಅವ್ರ ಪರವಾಗಿ ನಾವು ಯಾವ ಥರ ನಾವು ವರ್ಕ್ ಮಾಡಿ ಅವರಿಗೆ ಪೇಷಂಟಿಗೆ ಚೆನ್ನಾಗಿ ಮಾಡಿ ಕಳಿಸ್ಬೇಕು, ಮತ್ತು ಅವ್ರ ಮನಸ್ಸು ಗೆಲ್ಲಬೇಕು, ಮತ್ತು ಅವರಿಗೆ ಭರವಸೆ ಕೊಡಬೇಕು. ನಾವು ನಿಮ್ಮ ಪೇಷಂಟಿಗೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಡಬೇಕು. ಅದು ಭಾಳ ದೊಡ್ಡ ವರ್ಕ್ ಇರುತ್ತೆ. ಯಾಕಂದರೆ ತಮ್ಮ ಜೀವ ಕೊಟ್ಟಿರ್ತಾರೆ ನಮ್ಮ ಕೈಯಲ್ಲಿ, ಆ ಜೀವಕ್ಕೆ ನಾವು ಉಳಿಸಿ ಕೊಡಬೇಕಂದ್ರೆ ಅದು ದೇವ್ರದೇ ಕೆಲಸ. ಬಟ್ ಆ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರ್ತಾನೆ, ನೀವು ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ಅದೊಂದು ಭಾಳ ಚಾಲೆಂಜಿಂಗ್ ವರ್ಕ್ ಇತ್ತು. ಆ ಚಾಲೆಂಜಿಂಗಿಗೆ ನಾವು ಎಕ್ಸೆಪ್ಟ್ ಮಾಡಿ ನಮ್ಮ ಟೀಮ್ ಎಲ್ಲ ನಮ್ಮ ಜೊತೆಗಿದೆ ಅಂತ ಹೇಳಿ ನಾನು ಇಷ್ಟು ಮುಂದೆ ಇವತ್ತು ಬಂದಿದ್ದೀನಿ ಅಂತ ಹೇಳೋದು ಬಯಸ್ತೇನೆ. ಅದ್ರ ಜೊತೆಗೆ ಸೋಷಿಯಲ್ ವರ್ಕ್ನಲ್ಲಿ ನಾನು 750 TB ಪೇಷಂಟಿಗೆ ಅಡಾಪ್ಟ್ ಮಾಡಿದ್ದೀನಿ ಆ್ಯಸ್ ಎ ನಿಕ್ಷಯ ಮಿತ್ರ ಅಂತಾಗಿ. ಅದಕ್ಕೆ ನನಗೆ ಆಲ್ರೆಡಿ ಲಾಸ್ಟ್ ಇಯರ್ ನನಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗವರ್ನರ್ಲಿಂದ ನನಗೆ ಪುರಸ್ಕಾರ ಸಿಕ್ಕಿದೆ. ಟು ಬಿ ಫ್ರ್ಯಾಂಕ್, ಐ ಆಮ್ ದಿ ಓನ್ಲಿ ಡಾಕ್ಟರ್ ಇನ್ ಇಂಡಿಯಾ ಹೂ ಹ್ಯಾಸ್ ಅಡಾಪ್ಟೆಡ್ 750 TB ಪೇಷಂಟ್ ಇನ್ ಇಂಡಿಯಾ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅಕೌಂಟ್ಸ್ ಓಪನ್ ಮಾಡಿ ಕೊಟ್ಟಿದ್ದೀನಿ 650 ಹುಡುಗಿಯರಿಗೆ. ಇದರ ಹಿಂದಿನ ಉದ್ದೇಶ ಏನಂದರೆ ಗರ್ಲ್ಸ್ ಎಜುಕೇಷನ್ ಆ್ಯಂಡ್ ವುಮೆನ್ ಎಂಪವರ್ಮೆಂಟ್. ಒಂದು ಹುಡುಗಿ ವಿದ್ಯಾವಂತ ಆದರೆ ಅವರು ಒಂದು ಫ್ಯಾಮಿಲಿ ವಿದ್ಯೆ ಕೊಡುವಂಗೆ ಆಗುತ್ತಾಳೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಹುಡುಗಿಯರಿಗೆ ಓದಿಸಲ್ಲ, ಸಿಟಿದಲ್ಲಿ ಓದಿಸ್ತಾ ಇದ್ದೀನಿ. ನೀವೆಲ್ಲರೂ ಸಿಟಿದಲ್ಲಿ ಇದ್ದೀರಿ, ಬಹಳಷ್ಟು ಮಂದಿ ರೂರಲ್ನಲ್ಲಿ ಹೋಗಿ ನೋಡಬೇಕು. ಹುಡುಗಿ ಆದರೆ ಅವರಿಗೆ ಜಾಸ್ತಿ ಎಜುಕೇಷನ್ ಆಗಲಿ ಏನೇ ಆಗಲಿ ಅವ್ರ ಮೇಲೆ ಖರ್ಚು ಮಾಡಬಾರ್ದು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾರೆ. ಇನ್ನೂ ಕೂಡ ಇದೆ, ನೀವೆಲ್ಲ ತಿಳ್ಕೊತೀರಾ, ಇದು ಇಲ್ಲ. ಇನ್ನು ಇದೇ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಮಾತನಾಡಿ, ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಸೇವೆ ಅಮೋಘವಾದದ್ದು. ಅವರು ನಮ್ಮ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಬಿಡದಂತೆ ಉಚಿತ ಆರೋಗ್ಯ ಶಿಬಿರಗಳನ್ನ ಮಾಡುತ್ತಿದ್ದಾರೆ. ಅವರು ಜನರ ಮೇಲೆ ಅಪಾರವಾದ ಕಾಳಜಿ ಹೊಂದದ್ದು. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಫಾರೂಕ್ ಅವರು ರಾಜಕೀಯಕ್ಕೆ ಬಂದು ಮತ್ತಷ್ಟು ಜನಸೇವೆಯನ್ನ ಮಾಡಬೇಕು ಎಂಬ ಬಯಕೆ ನನ್ನದು ಹಾಗೂ ಅವರ ಅಭಿಮಾನಿ ಬಳಗದವರದಾಗಿದೆ ಎಂದು ಹೇಳಿದರು. मैं कभी भी देखता रहता हूँ, डॉक्टर साहब कभी भी हंसते रहते, एक बार भी दुखी नहीं देखा. सच में दुख होते है कि नहीं पता नहीं, हंसते ऊपर वाला उनको रखना ऐसे. और मेरे को तो बहुत, मैं जब इलेक्शन सेडम से कंटेस्ट किया था तो डॉक्टर साहब ने बहुत मदद की. कोविड के टाइम हमारा पेशेंट्स जितने भी आते थे, सर ये आखिरी सर मेरे पास बेड नहीं है, ये सवाल. फिर भी उन्होंने किधर तक किधर हमको अकोमोडेट किया, बहुत मदद किया. इतना ही नहीं, मेरा कॉन्स्टिट्यूंसी में हेल्थ कैंप 6 महीने हेल्थ कैंप फारूक सर ने मेरे क्षेत्र में दिया. एक भी गांव बचा नहीं, ना तांडा बचा नहीं. तो मैं बहुत बहुत आभारी हूँ सर डॉक्टर साहब का. ऐसा वक्त ऐसे और बड़े बड़े अवार्ड्स डॉक्टर साहब को मिलते रहेंगे. आगे आने वाले दिन डॉक्टर साहब कलबुर्गी जिले का नाम रोशन करेंगे. क्या मालूम उन्होंने भी राजनीति में आ सकता, मुझे लग रहा है. अगर आ गए तो अच्छी बात है, क्योंकि लोगों का सेवा है, ये भी सेवा करने का डॉक्टर साहब का एक अवकाश मिल सकता है और हम सभी चाहते हैं. ಈ ಸಂದರ್ಭದಲ್ಲಿ ಬಾಬು ಮಿಯಾ ಮಣ್ಣೂರ್, ಅಂಚೆ ಕಚೇರಿಯ ಎಸ್ಪಿ ಅಶೋಕ್, ಪಿಐ ವಾಜಿದ್ ಪಟೇಲ್, ಸನ್ರೈಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಲ್ಮಾನ್ ಪಟೇಲ್, ಶರಣಬಸಪ್ಪ ಖೇಣಿ, ಸಮೀರ್ ಬಾಗವಾನ್, ಶಿವಾನಂದ್, ಅಹಮದ್ ಇಸ್ಲಾಂ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಹಿಂದುಳಿದ ಆಯೋಗ ಶಾಸನಬದ್ಧ ಸಂಸ್ಥೆವಾಗಿದ್ದು ಅವರಿಗೆ ಯಾವುದೇ ನಿರ್ದೇಶನ ನೀಡಲು ಸಾಧ್ಯವಿಲ್ಲ. ಸಮೀಕ್ಷೆ ಬಗ್ಗೆ ಅಭಿಪ್ರಾಯಗಳನ್ನು ಆಯೋಗಕ್ಕೆ ವಿವರಿಸಲಾಗಿದ್ದು ಅಂತಿಮ ನಿರ್ಧಾರ ಆಯೋಗ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಇಂದು ವಾರ್ತಾಸೌಧದಲ್ಲಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೆ ಸಚಿವ ಸಂಪುಟದಲ್ಲಿ ವಿರೋಧ ವ್ಯಕ್ತವಾಗಿರುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ ಬಿಜೆಪಿ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಇದನ್ನು ಎಲ್ಲಾ ಸಚಿವರು ಒಕ್ಕೊರಲಿನಿಂದ ಖಂಡಿಸಬೇಕು ಎಂದು ಎಲ್ಲಾ ಸಚಿವರಿಗೂ ಸೂಚಿಸಲಾಗಿದೆ. ಸಮೀಕ್ಷೆಯು ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಲಿದ್ದು ಸಮೀಕ್ಷೆಯನ್ನು ಮುಂದೂಡುವುದಿಲ್ಲ ಎಂದರು. ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಬಗ್ಗೆ ನಿನ್ನೆ ಸಂಪುಟದಲ್ಲಿ ಕೆಲ ಸಚಿವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಸರ್. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನು
ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು ಅಂತ ಹೇಳಿದ್ದೀನಿ. 22ರಿಂದ ಸಮೀಕ್ಷೆ ಇದೆ ಸರ್, ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು? ಸಮೀಕ್ಷೆ 22ರಿಂದ ನಡೆಯುತ್ತೆ ಬೆಂಗಳೂರು ಮುಂದೂಡಲ್ಲ. ಆಯ್ತು ಬಿಡಪ್ಪ. ಸುಪ್ರೀಂ ಕೋರ್ಟ್ ಮುಂದೂಡಲ್ಲ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡೋಕ್ಕೆ ಬರಲ್ಲ ಮತ್ತು ಮುಂದೂಡಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ, ಅದೆಲ್ಲ ಕೇಳಿ. ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಘನತೆಯನ್ನು ಕಳೆದುಕೊಳ್ಳಬೇಡಿ. ಬೆಂಗಳೂರು ನಾಗರಿಕ ಕೊಡುಗೆ ರಾಜ್ಯಕ್ಕೆ ಸಾಕಷ್ಟಿದೆ. ಅವರಿಗೆ ನೀವು ಕೊಡುತ್ತಿರುವ ಮೂಲಭೂತ ಸೌಕರ್ಯಗಳನ್ನು ಏನು ಎಂದು ಡಿಸಿಎಂಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಈ ಬಗ್ಗೆ ಜೆಪಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನ ನಾಗರಿಕ ಹಿತದೃಷ್ಟಿಯಿಂದ ಆದಷ್ಟು ಶೀಘ್ರವಾಗಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನಾದ್ರೂ ನೀಡಿ. ನೀರು, ಹಾಲು, ಪೆಟ್ರೋಲ್ ದರ ಹೆಚ್ಚಳವಲ್ಲದೆ ಆಸ್ತಿ ತೆರಿಗೆ, ಕಸದ ಸೆಸ್ ಹೊರೆಯನ್ನು ಬೆಂಗಳೂರಿನ ನಾಗರಿಕರಿಗೆ ಹೊರಿಸಿರುವ ರಾಜ್ಯ ಸರ್ಕಾರ ಯಾವ ಮೂಲ ಸೌಕರ್ಯಗಳು ಕಲ್ಪಿಸಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು. ನಗರದಲ್ಲಿ ರಸ್ತೆ ಗುಂಡೆಗಳು ಅಪಘಾತಕ್ಕೆ ಕಾರಣವಾಗುತ್ತಿವೆ. ಪ್ರತಿ ವಾರ್ಡ್ನಲ್ಲಿಯೂ ಘನತ್ಯಾಜ್ಯ ಸಮರ್ಪಕವಾಗಿ ವಿಲೇವಾರಿಯಾಗದೆ ಗಬ್ಬು ನಾರುತ್ತಿವೆ. ರಾಜ್ಯಕ್ಕೆ 30% ತೆರಿಗೆ ಬೆಂಗಳೂರು ನಾಗರಿಕರು ನೀಡುತ್ತಿದ್ದಾರೆ. ಆದರೂ ಅಗತ್ಯ ಮೂಲ ಸೌಕರ್ಯ ಏಕೆ ಕಲ್ಪಿಸಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಬೆಂಗಳೂರು ನಗರಕ್ಕೆ ನಮಗೆ ತಿಳಿದ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಇತಿಹಾಸ ಇರತಕ್ಕಂಥ ನಗರ. ವಿಶ್ವದಲ್ಲೆಲ್ಲೆಡೆ ಬೆಂಗಳೂರು ಬಗ್ಗೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಈ ರೀತಿ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ. ಆದರೆ ಕಳೆದ 2 ವರ್ಷದಿಂದ ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಈ ಗುಂಡಿಗಳ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾನೆ ಇದೆ. ಇತ್ತೀಚೆಗೆ ಅದು ಬಹಳ ಅತಿರೇಕಕ್ಕೆ ಹೋಗಿ ಮುಟ್ಟಿದೆ. ಅದಕ್ಕೆ ಕಾರಣ ಬೆಂಗಳೂರಿನ ಜನತೆ ಸಾಕಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ. ಆದರೆ ಏನು ಕಳೆದ 2 ಬಾರಿಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು 2 ಬಾರಿ ಕೂಡ ಗಡುವನ್ನು ಕೊಡ್ತಾರೆ. ಇಷ್ಟು ಟೈಮ್ ಫ್ರೇಮಲ್ಲಿ ನಾನು ಇವೆಲ್ಲ ಗುಂಡಿ ಮುಚ್ಚತಕ್ಕಂಥದ್ದು, ಈ ರಸ್ತೆಗಳ ಸಮಸ್ಯೆನ ಆಲಿಸ್ತೇನೆ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಇದು 2ನೇ ಗಡುವು ಅವ್ರು ಕೊಡ್ತಾ ಇರೋವಂಥದ್ದು. ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ರಸ್ತೆಗಳಲ್ಲಿ 13,000 ಅಷ್ಟು ಗುಂಡಿ ಬಿದ್ದಿದೆ ಅಂತಕ್ಕಂಥದ್ದು ಹಲವಾರು ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುದ್ದಿ ಆಗ್ತಾ ಇದೆ. ನಮ್ಮೆಲ್ಲರಿಗೂ ತಿಳಿದಾಗೆ ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾತಕ್ಕೋಸ್ಕರ ಈ ಸುದ್ದಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ತಿರುವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದಾದರೆ, ಬೆಂಗಳೂರು ನಗರ ಅಂದರೆ ಮೊದಲು ನಾವು ಒಂದು ಗ್ಲೋಬಲ್ ರೆಕಗ್ನಿಷನ್ ಅಂತಕ್ಕಂಥದ್ದನ್ನ ಥ್ರೂ ಗ್ಲೋಬಲ್ ಐಟಿಬಿಟಿ ಸೆಕ್ಟರ್ಸ್ ಇರ್ಬೋದು, ಯೂನಿಕಾರ್ನ್ ಕೆಲವೊಂದಷ್ಟು ಸ್ಟಾರ್ಟಪ್ ಕಂಪ್ನಿಗಳಿರ್ಬೋದು, ತುಂಬ ಜನ ಇವತ್ತು ಇಲ್ಲಿ ಕಂಪ್ನೀಸ್ಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ 93 ಮಿಲಿಯನ್ ಸ್ಕ್ವೇರ್ ಫೀಟ್ ಅಷ್ಟು ವರ್ಕ್ ಸ್ಪೇಸಸ್ಸು ಇಲ್ಲಿ ಸ್ಥಾಪನೆ ಆಗಿದೆ. ಅದರಲ್ಲಿ ನಿಮಗೆ ವಿಪ್ರೋ ತಗೊಳ್ಳಿ. ಕಳ್ಳತನ ಮಾಡುವವರಿಗೆ ಅದರ ಬಗ್ಗೆ ಗೊತ್ತಿರುತ್ತದೆ. ಅದೇ ರೀತಿ ರಾಹುಲ್ ಗಾಂಧಿ ಅವರನ್ನು ತಪಾಸಣೆ ಮಾಡಿದರೆ ಮತಗಳ್ಳತನ ಬಗ್ಗೆ ಎಲ್ಲ ತಿಳಿಯುತ್ತದೆ ಎಂದು
ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಿ ನಡೆಸಿದರು. ಬೀದರ್ನಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮತದಾರರ ಹೆಸರು ಡಿಲೀಟ್ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಮಾತನಾಡಿ, ಲೋಕಸಭಾ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಕಳ್ಳತನ ಮಾಡುವವರಿಗೆ ಕಳ್ಳತನದ ಬಗ್ಗೆ ಗೊತ್ತಿರುತ್ತದೆ. ಅದೇ ರೀತಿ ರಾಹುಲ್ ಗಾಂಧಿ ಅವರನ್ನು ತಪಾಸಣೆ ಮಾಡಿದ್ರೆ ಮತಗಳ್ಳತನದ ಬಗ್ಗೆ ಎಲ್ಲ ತಿಳಿಯುತ್ತದೆ ಎಂದು ಕಿಡಿಕಾರಿದರು. ಗೆದ್ದವರು ಯಾರು? ಆಳಂದದಲ್ಲಿ ಗೆದ್ದವರು ಕಾಂಗ್ರೆಸ್ ಅವರು. ನಾನು ನಿನ್ನೆ ಟ್ವೀಟ್ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಕ್ಷೇತ್ರ ವರುಣದಲ್ಲಿ ಕೂಡ ಮನೆ ನಂಬರ್ 00 ಇದೆ. ವೋಟರ್ ಲಿಸ್ಟಲ್ಲಿ ಇವತ್ತಿಗೂ 00 ಇದೆ. 2025 ವೋಟರ್ ಲಿಸ್ಟ್ ತೆಗೆದ್ರೆ ಇವತ್ತು ವರುಣದಲ್ಲಿ 00 ಮನೆ ನಂಬರ್ ಇದೆ. ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ. ಇವತ್ತು ಬೆಂಗಳೂರು ಮಹದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು, ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು, ಅಧಿಕಾರಿಗಳು, ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂಥೇಳಿ. ಹೋದಾಗ ಕಂಡು ಬಂದಿದ್ದೇನು, ಇವರು 100-200 ವೋಟ್ ಅಂತ ಹೇಳಿದ್ರು, ಅಲ್ಲಿ 4 ವೋಟರ್ಸ್ ಇದ್ದರು. ಮನೆ ನಂಬರು ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆವನು ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ, ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದರೆ ABCD ಕೊಡ್ತಾರೆ. ಆವಾಗ ಅದು ಕಂಪ್ಯೂಟರ್ ತೊಗೊಳ್ಳಲ್ಲ. ನಾನೀಗ ವರುಣದ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ನಾನು ತಪ್ಪಂತ ಹೇಳಲ್ಲ. ಯಾವಾಗ ಮನೆ ನಂಬರ್ ಕರೆಕ್ಟಾಗಿ ಫೀಡ್ ಆಗಲ್ಲ, ಅಲ್ಲಿ ಫೀಡ್ ಮಾಡುವವರು ಏನು ಭಾಳ ತಂತ್ರಜ್ಞಾನ ಇರಲ್ಲ, ಯಾರೋ ಡೇಟಾ ಆಪರೇಟರ್ಸನ್ನು ಕೂರಿಸಿರ್ತಾರೆ. ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್. ಆ ಕಾರಣಕ್ಕಾಗಿ ಅಲ್ಲಿ 00 ಆಗ್ತಾರೆ. ಇದನ್ನು ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತಂದರೆ ನಿಜವಾಗ್ಲೂ ವಿಚಿತ್ರ. ಒಬ್ಬ LOP ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದರೆ ನಾವೇನು ಹೇಳೋದು? ಆಳಂದದಲ್ಲಿ ಯಾರಪ್ಪ ಗೆದ್ರು? ವೋಟು ಫ್ರಾಡ್ ಆಯಿತು, ಡಿಲೀಟ್ ಆಯಿತು, ಆಗಾಯಿತು, ಈಗಾಯಿತು ಅಂತ ಹೇಳಿ ಗೆದ್ದವ್ರು ಯಾರು? ಅಂದರೆ ಕರ್ನಾಟಕದಲ್ಲಿ ನೀವು 224ರಲ್ಲಿ 135 ಸೀಟನ್ನು ಗೆದ್ರಿ, ಫ್ರಾಡ್ ಮಾಡಿ ಗೆದ್ರ? ಹೇಗೆ ಗೆದ್ರಿ ನೀವು? ಆಳಂದ ಹೇಗೆ ಗೆದ್ರಿ ನೀವು? ಫ್ರಾಡ್ ಮಾಡಿದ್ರಾ? ಅಂದರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವರಿಗೆ ಕಳ್ತನದ ಗೊತ್ತಿರುತ್ತೆ. ಅದಕ್ಕಾಗಿ ನನಗೆ ಅನಿಸುತ್ತೆ ಇವತ್ತು ಬಹಳ ವಿಚಾರವನ್ನು ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೆ ಪಡಿಸಬೇಕು. ಯಾರು ಈ ರೀತಿ ಮಾಡಿದ್ರು ಅಂತ ಹೇಳಿ. ರಾಹುಲ್ ಗಾಂಧಿ ಮಾಡ್ತಾ ಇರೋ ಆರೋಪಗಳು ಸುಳ್ಳ ಅಂತೀರಾ ಮೇಡಮ್? ಹಾಗಾದ್ರೆ ಇವರು ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ, ವೋಟ್ ಚೋರ್ ಗದ್ದಿ ಚೋರ್ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಅವ್ರು ಮಾಡೋ ಆರೋಪಗಳೆಲ್ಲ ಸುಳ್ಳ ಅಂತೀರಾ? ಇದ್ರು ದೇಶದ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಬೇಕು. ಇದು ಅವರ ಷಡ್ಯಂತ್ರ. ಅವರು ಹಲವಾರು ನಾಯಕರು ಹೇಳಿದ್ರು, ಇದು ಬಾಂಗ್ಲಾದೇಶ ಮಾಡ್ತೀವಿ, ಇದನ್ನು ನೇಪಾಳ ಮಾಡ್ತೀವಿ, ಇದನ್ನು ಶ್ರೀಲಂಕಾ ಮಾಡ್ತೀವಿ. ಉದ್ದೇಶ ಏನು? ನಮ್ಮ ದೇಶದೊಳಗೆ ಆಂತರಿಕ ಕಲಹವನ್ನು ಹೆಚ್ಚು ಮಾಡಬೇಕು. ಎಲ್ಲ ಸಂಸ್ಥೆಗಳ ಮೇಲೆ, ಅದು CBI ಇರ್ಬೋದು, ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ED ಇರ್ಬೋದು, ಅಥವಾ ಅದು ಬೇರೆ ಈ ಚುನಾವಣಾ ಆಯೋಗ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಇದರ ಮೇಲಿನ ವಿಶ್ವಾಸವನ್ನು ಜನಕ್ಕೆ ಹೋಗುವಂಗೆ ಮಾಡಬೇಕು. ಇದು ಅವರ ಉದ್ದೇಶ ಇರುವಂಥದ್ದು. ಅಂದರೆ ದೇಶದಲ್ಲಿ ಕಲಹ ಮೂಡಿಸಿ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು. ಇದು ಯಾರ್ದು? ಇದರ ತಲೆ ಯಾರ್ದು? ಜಾರ್ಜ್ ಸೊರೋಸ್ನ ಕ್ಯಾಂಪೇನನ್ನು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮಾಡುವಂಥ ವ್ಯಕ್ತಿ ಯಾರು? ಅದು ರಾಹುಲ್ ಗಾಂಧಿ. ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಇವತ್ತು ಅಮೆರಿಕ ಹೇಳುತ್ತೆ ಜಾರ್ಜ್ ಸೊರೋಸ್ ಬೇರೆ ಬೇರೆ ದೇಶದಲ್ಲಿ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು,
ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸಿರೆ ಚಂದವೋ ಥಟ್ಟನೆ ಸೆಳೆಯುವ ಸಿರೆ ಅಂದವೋ ಮೈಮನ ಕದಿಯುವ ಸಿರೆ ಖಜಾನೆಯೋ ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಿಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್
ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.